Hey guys, Assalamu alaikum, Namaste. Welcome back to my channel Prettiness Around. This is your Safa Khan with another story to tell. ಎವ್ರಿ ವೀಕ್ ಆಫಿಗೆ ಊರಿಗೆ ಹೋಗೋ ಥರ ಲಾಸ್ಟ್ ವೀಕ್ ಕೂಡ ಊರಿಗೆ ಹೊರಟಿದ್ದು ಆಫೀಸ್ ಮುಗಿಸ್ಕೊಂಡು ಆಫೀಸಿಂದ ಬಂದಿದ್ದು ಲೇಟ್ ಆಯಿತು ಅಂತ ಆಟೋ ಬುಕ್ ಮಾಡ್ಕೊಳಕ್ಕೆ ನೋಡಿದರೆ ಆಟೋ ಬುಕ್ ಆಗಿಲ್ಲ. ಬಸ್ ಇದ್ದಿದ್ದು 7:15ಗೆ, ಆಟೋ ಬುಕ್ ಆಗಿದ್ದು 6:50ಗೆ. ಬಟ್ ಮೆಜೆಸ್ಟಿಕ್ ರೀಚ್ ಆಗಿದ್ದು 8:15ಗೆ. ಫೈನಲಿ ರೀಚ್ ಆದೆ. ಬುಕ್ ಮಾಡ್ಕೊಂಡಿದ್ದು ಬಸ್ ಕ್ಯಾನ್ಸಲ್ ಆಯಿತು. ಹಂಗೂ ಹಿಂಗೂ ಟ್ರಾಫಿಕಲ್ಲಿ ಪಾರ್ ಮಾಡಿಕೊಂಡು ಫೈನಲಿ ರೀಚ್ ಆಗಿ ಬಸ್ಸಲ್ಲಿ ಕೂತ್ಕೊಂಡೆ. ಟಯರ್ಡ್ ಆಗಿತ್ತು ಅಂತ ಒಂದು ರತ್ನಮಲ್ಲಿ ಊಟ ಮಾಡಿ ಬಸ್ಸಲ್ಲಿ ಮಲ್ಕೊಂಡ್ಬಿಟ್ಟೆ. ನೈಟ್ ಬಂದು ಮಮ್ಮಿ ಪಿಕ್ ಮಾಡ್ಕೊಂಡು ಹೋದರು ಆ್ಯಂಡ್ ಬೆಳಗ್ಗೆ ಎದ್ದು ನನ್ನ ತಮ್ಮಂಗೆ ಕಾಡ್ತಾ ಇದ್ದೆ. Hey guys, Assalamu alaikum, Namaste, welcome back to my channel Prettiness Around. This is your Safa Khan. Hope everyone is doing great. Alhamdulillah, I'm good, fine, doing good, and everyone of my family is also doing great. You saw the video earlier, alva? ಅಬ್ಬಾ ಕೇಳಿಸ್ಕೊಂಡ್ರಲ್ಲ, ಇಷ್ಟೆಲ್ಲ ಆಯಿತು. ಕಷ್ಟ ಆಯಿತು ಅಂದರೆ ಅಳೋದೊಂದು ಬಾಕಿ ಇತ್ತು. ನನಗೆ ಅಷ್ಟು ಬೇಜಾರಾಗ್ಬಿಟ್ಟಿತ್ತು. ದುಡ್ಡು ಹೋದ್ರೆ ಹೋಯ್ತು ಅಂತ ಅನಿಸ್ತು, ಬಟ್ ಏನೋ ಗೊತ್ತಿಲ್ಲ. ಏನೋ ಅದು ತಡೆಗಟ್ಟುತ್ತೆ ಅಂತಾರಲ್ಲ ಆ ಥರ ಆಗ್ತಿತ್ತು ನನಗೆ ನೆನ್ನೆ ಟೈಮ್. ಲಿಟ್ರಲಿ ಇಟ್ ವಾಸ್ ಗೋಯಿಂಗ್ ವರ್ಸ್ಟ್. ಬಟ್ ಫೈನಲಿ 8:15 ಬಸ್ನ ರೀಚ್ ಮಾಡಿ ಹೆವಿ ನಿದ್ದೆ ಇತ್ತು, ಮಲ್ಕೊಂಬಂದು ಫೈನಲಿ ರೀಚ್ ಆಗಿ ಬೆಳಗ್ಗೆ ಎದ್ದು ಫ್ರೆಶ್ ಆಗಿ ಇಟ್ಸ್ ಆಲ್ರೆಡಿ ಆಫ್ಟರ್ನೂನ್ ನಾವು. ಟುಡೇ ಇನ್ ದಾವಣಗೆರೆ ಅಗೇನ್. ಏನೋ ಗೊತ್ತಿಲ್ಲ, ಬೆಂಗಳೂರಲ್ಲಿ ಇರೋಕ್ಕೆ ಮನಸ್ಸಾಗ್ತಿಲ್ಲ ಇತ್ತೀಚೆಗೆ. ಸೊ ಐಮ್ ರನ್ನಿಂಗ್ ಬ್ಯಾಕ್ ಅಗೇನ್ ಆ್ಯಂಡ್ ಅಗೇನ್ ಟು ದಾವಣಗೆರೆ ಎವ್ರಿ ವೀಕ್ ಆಫ್. ಸೊ ಇವತ್ತು ಕೂಡ ಇಲ್ಲಿದ್ದೀನಿ. ಲೆಟ್ಸ್ ಸಿ ಹೌ ಇಟ್ ಗೋಸ್, ವಾಟ್ ಆಲ್ ಐ ಡೂ ಟುಡೇ. ಬೆಳಗ್ಗೆ ನಮ್ಮ ಕೆಲಸದವ್ರಕ್ಕ ರೊಟ್ಟಿ ಮಾಡಿಕೊಟ್ಟು ಹೋದರು. ಅದಕ್ಕೆ ಅಮ್ಮ ಚಿಕನ್ ಸಾರು ಮಾಡಿದ್ರು. ಅದೇ ತಿಂಡಿ ಇವತ್ತು ಸ್ಪೆಷಲ್ಲಾಗಿತ್ತು. ಸ್ಪೈಸಿ ಆ್ಯಂಡ್ ಗುಡ್. ನನ್ನ ತಮ್ಮನೂ ಇವತ್ತು ಸ್ಕೂಲಿಗೆ ಹೋಗಿಲ್ಲ, ಅವನಿಗೂ ಜ್ವರ ಶೀತ ಇದೆ ಅಂತೇಳಿ ಈಸ್ ಆಲ್ಸೋ ರೆಸ್ಟಿಂಗ್ ಟುಡೇ. ಆ್ಯಂಡ್ ಬ್ರೇಕ್ಫಾಸ್ಟ್ ಆಯಿತು ಲೇಟಾಗಿ. ಅಫ್ಕೋರ್ಸ್ ದಾವಣಗೆರೆಗೆ ಬಂದರೆ ದ ರಿಚುವಲ್ ಆಫ್ ಮೈಂಡ್. ಲೇಟಾಗಿ ತಿಂಡಿ ಆಗುತ್ತೆ, ಊಟ ಸ್ಕಿಪ್ ಆಗುತ್ತೆ, ದ ಡೇ ಗೋಸ್ ಚಿಲ್ ಆ್ಯಂಡ್ ವೆಲ್. ಸೊ ದಿಸ್ ವಾಸ್ ದ ತಿಂಡಿ ಐ ಹ್ಯಾಡ್. ಆ್ಯಂಡ್ ಊಟ ಏನೂ ಇಲ್ಲ. ರಾತ್ರಿ ಏನು ಮಾಡ್ತೀವಿ ಏನು ಅಂತ ಗೊತ್ತಿಲ್ಲ, ನೋಡೋಣ. गरम गरम रोटी आप भी साल ना खाए ना वो खाए सोरे हम कर डालो. ಮೀಟಿಂಗ್ ಇತ್ತು, ಅದಕ್ಕೆ ನಾನು ಸುಮ್ಮನೆ ಅಲ್ಲಿ ಮಲ್ಕೊಂಡು ಇಷ್ಟೊತ್ತು ಉಲ್ಡಾಡ್ತಿದ್ದೆ. ಇವಾಗ ನನ್ನ ತಮ್ಮಂಗೆ ಒಂದು ವಾರದಿಂದ ಜ್ವರ ಇದೆ. ಸೊ ಅದಕ್ಕೆ ಅವನಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು. ಹಂಗೆ ನಾನು ಮುಂದೆ ಹೊರಗಡೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಸೊ ಅದಕ್ಕೆ ನಾನು ರೆಡಿ. ಈ ಕಪ್ का ड्रेस मेरा हवे दीदी दिलाए थे. सो सिलाई थी रमज़ान को. जेंगे ಎಷ್ಟು ಅಂದೆ ಒನ್ನಿ ಮಂಜೆ जेंगे टोपी ಕೈ को दाल उन्हें टोपी डाल सामी ನಾವು ಟೋಪಿ ಹಾಕೊಂಡಿರೋದು ವ್ಲಾಗಲ್ಲಿ ಹಾಕ್ತಾರೆ. ಕೈ को ಜ್ವರ ಬಂದಿದೆ, ಶೀತ ಆಗಿದೆ. ಮಮ್ಮಿ ಮತ್ತು ಅನಸಲ್ಲಿ ನಿಂತಿದ್ದಾರೆ. ಡಾಕ್ಟ್ರ್ ಹತ್ರ ಒಂದ್ಸಲಿ ತೋರಿಸ್ಕೋಬೇಕು ಅಂತ ನಾನು ಒಳಗೆ ಹೋಗಿಲ್ಲ, ಬೇಡ ಅಂತಾನೆ. ಅವನಿಗೆ ಆಲ್ರೆಡಿ ಒಂದು ವೀಕಿಂದ ಇಸ್ ನಾಟ್ ವೆಲ್. ಲಾಸ್ಟ್ ವೀಕ್ ಅವನು ಬೆಂಗಳೂರಿಗೆ ಹೋಗಿ ಬಂದಿದ್ದ. ಅವ್ನ ಸ್ಕೂಲಲ್ಲೇನೋ ಸೆಮಿನಾರ್ ಇತ್ತು ಅಂತ ಒಂದು ಪೆಸ್ ಕಾಲೇಜ್ಗೆ. ಸೊ ಅವಾಗಿಂದ ಇಸ್ ನಾಟ್ ವೆಲ್. ಆ್ಯಂಡ್ ಒಂದು ಮೋರೋವರ್ ನಾಳೆ ಟೆಸ್ಟ್ ಇದೆ ಅಂತ ಹೇಳಿ ಬಿಟ್ಟು ಜ್ವರ ಬರ್ತಿದೆ, ಒಂದ್ಸರಿ ಇಂಜೆಕ್ಷನ್ ಮಾಡ್ಸೋಣ ಅಂತ ಹೇಳಿ ಕರ್ಕೊಂಡ್ಬಂದಿದ್ವಿ. ಈಸ್ ಕಂಟಿನ್ಯೂಸ್ಲಿ ಕಾಫಿಂಗ್ ಆ್ಯಂಡ್ ಗಂಟು ನೋವಿದೆ, ಶೀತ ಜ್ವರ ಅಂತ ಹೇಳ್ತಾರೆ. ನವಡೇಸ್ ದ ವೆದರ್ ಈಸ್ ಆಲ್ಸೋ ನಾಟ್ ಗುಡ್. ತಣ್ಣದ ಗಾಳಿ ಇದೆ, ಥಂಡಿ ಗಾಳಿ ಇದೆ. ಆ್ಯಂಡ್ ಮಳೆ ಬರ್ತಿದೆ, ಬಿಸಿಲು ಬರ್ತಿದೆ, ಸಡನ್ ಚೇಂಜಸ್ ಇದೆ, ವೇರಿಯೇಷನ್ ಇದೆ ವೆದರಲ್ಲಿ. ಸೊ ವಿ ನೀಡ್ ಟು ಬಿ ವೆರಿ ಕೇರ್ಫುಲ್. ಆ್ಯಂಡ್ ಮೋರ್ ಓವರ್ ಬೆಂಗಳೂರಲ್ಲಿ ಆ್ಯಂಡ್ ಭಾಳ ಕಡೆ ಡೆಂಗ್ಯೂ ಕೇಸಸ್ ಕೂಡ ಬರ್ತಾರೆ. ಸೊ ಎವ್ರಿವನ್ ಬಿ ಕೇರ್ಫುಲ್, ಟೇಕ್ ಪ್ರಿಕಾಷನ್ಸ್, ಸ್ಟೇ ಸೇಫ್, ಸ್ಟೇ ಹೆಲ್ದಿ. एक बार पूछो डॉक्टर को, डॉक्टर
पानी ತೋರಿಸ್ಕೊಂಡು ಇಂಜೆಕ್ಷನ್ ಮಾಡಿಸ್ಕೊಂಡು ಬಂದಮೇಲೆ ಅಥವಾ ವಾಮಿಟ್ ಬಂದಂಗೆ ಆಗ್ತಿದೆ ಅಂತ ಮತ್ತೆ ತಿರ್ಗಾ ಹೋಗಿದ್ದಾನೆ. ಐ ಡೋಂಟ್ ನೋ ವಾಟ್ इट्स खड़के जा रहे मम्मी मैं बेंगलुरु में भी देखी नहीं मैं विशेष ने हैंड्स देखना कितने की सारे बच्चे बात करने जाते हैं रावण को मैं इतना बड़ा कब से ओपन हुआ मम्मी रावण को थोड़ा डाउन रसवंती का पेंट नहीं आइसलेस बोली थी ऐसे ज़रा आइस रद्दा करके बोल रहा हूँ बूंदे कर पिन देते नहीं वो होता नहीं. पहले सुबह फूल पहले को सामने डाल लेते थे. साड़ियाँ पहन लेकर बोले तो फूल पहले एक फूल सामने आता था. पहले तो मैं भी पहले माँ पहले तुम्हें पहले पिनाना पिनाना के मैं मम्मी को अम्मी पिनी अయ్యో ఏకే పిన్న पिन्ना देखो कि मम्मी साइलेंट हो गई ना आज. ಮಾಮನ ಮನೆಗೆ ಹೋಗಿ ಅಲ್ಲಿ ಅಜ್ಜಿಗೆ ಮಾಮಿಗೆ ಹೂವು ಕೊಟ್ಟು ಮತ್ತೆ ನನ್ನ ತಮ್ಮಂಗೆ ಟೆಸ್ಟ್ ಇದೆ ಅಂತ ಮನೆಗೆ ಬಿಟ್ಟು ಮತ್ತೆ ತಿರ್ಗಾ ವಾಪಸ್ ಬಂದ್ವಿ. ವಿಡಿಯೋ ನೋಡಿದ್ರಲ್ಲ ನನ್ನ ಹೊಸ ಕೇಸು ದಿಸ್ ಕೇಸ್ ಹಂಗೆ ವಿಡಿಯೋ ಬರುತ್ತೆ ಬಟ್ ತೆಗೆದ್ರೆ ಇನ್ನೂ ಕ್ಲಾರಿಟಿ ಬರುತ್ತೆ. ದಿಸ್ ಇಸ್ ಮೈ ನ್ಯೂ ಕೇಸ್ ಆ್ಯಂಡ್ ಹೊರಗೆ ಹೋಗಿ ನನ್ನ ತಮ್ಮಂಗೆ ಮಾತಾಡಿಸ್ಕೊಂಡು ನನ್ನ ತಮ್ಮಂಗೆ ತೋರಿಸ್ಕೊಂಡು ನಮ್ಮ ಅಜ್ಜಿಗೆ ಮಾತಾಡಿಸ್ಕೊಂಡು ದಿಸ್ ಇಸ್ ಮೈ ಫೇವ್ರೆಟ್ ಥಿಂಗ್. ಎಲ್ಲೇ ಹೂವು ಹಾಕೊಂಡು ಹೂವು ಅಂತಿರ್ತೀನಿ. ಸೊ ಇವತ್ತು ಸಲ್ವಾರ್ ಹಾಕಿದ್ದೆ ಅಂತ ಹೇಳಿ ಹೂವು ತೊಗೊಂಡು ಮುಡ್ಕೊಂಡು ಬಂದೆ. ನೋಡಿದ್ರಲ್ಲ ನಾನು ಮಮ್ಮಿ ಮಾಮಿ ಅಜ್ಜಿ ಎಲ್ಲರೂ ಮುಡ್ಕೊಂಡ್ವಿ. ಆ್ಯಂಡ್ ನಾವು ಇಟ್ಸ್ ಟೈಮ್ ಟು ಗೆಟ್ ಫ್ರೆಶ್ ಅಪ್ ಆ್ಯಂಡ್ ಊಟ ಮಾಡಿ ಮಲ್ಬೋದು. ಮಾಮಿ ಮನೆಯಿಂದ ನೋಡಿದ್ರಲ್ಲ ಕರಿಂಡಿ ಅಂತನೋ ಮೆಣಸಿನ್ಕಾಯಿ ಮಾಡಿದ್ರು, ಅದು ತೊಗೊಂಬಂದಿದ್ದೀನಿ. ಅದು ಬೆಳಗ್ಗೆ ಎದ್ದು ತಮ್ಮ ಬೇಗ ಹೋಗ್ತಾನೆ, ಅದಕ್ಕೋಸ್ಕರ ಬೇಗ ತಿಂಡಿ ಮಾಡಬೇಕು ಅಂತ ಹೇಳಿ ನೆಕ್ಸ್ಟ್ ಡೇ ಪಲಾವ್ಗೆ ಅಂತ ಅಮ್ಮಂಗೆ ಎಲ್ಲ ವೆಜೀಸ್ ಕಟ್ ಮಾಡಿ ಕೊಡ್ತಿದ್ದೆ. ಸ್ವಲ್ಪ ಹೆಲ್ಪ್ ಮಾಡ್ತಿರ್ತೀನಿ ಅವಾಗವಾಗ. गोली निंगल्यानी गोली दिखाओ मोटा मोटा है नहीं This was all about the day. Thank you for watching. If you're new to my channel, please do subscribe. Keep me and my family in your prayers. Allah Hafiz.